ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕುಸುಮ ಅವರು ಎಣ್ಣೆ ಬಟ್ಲು ತಗೊಂಡು ಸುನಂದ ಅವ್ರ ಹತ್ರ ಬಂದು ಕೂರ್ತಾರೆ. ಆಗ ಸುನಂದ, ನೋಡಿ ಬೀಗ್ತಿಯಮ್ಮ, ನನಗಿದೆಲ್ಲ ಇಷ್ಟ ಆಗಲ್ಲ, ನನಗೆ ಎಣ್ಣೆ ಹಚ್ಚಬೇಡಿ ಅಂತ ಹೇಳ್ತಾರೆ. ಆಗ ಕುಸುಮ, ನೋಡಿ ಸುನಂದ ಅವರೇ, ನಿಮ್ಮ ನೋವು, ನಿಮ್ಮ ಕಾಳಜಿ ಏನು ಅಂತ ಎಲ್ಲ ನನಗೆ ಅರ್ಥ ಆಗುತ್ತೆ. ಭಾಗ್ಯನು ಒಂಟಿಯಾಗಿ ಇರಬೇಕು ಅಂತ ನಮಗೇನು ಇಷ್ಟ ಇಲ್ಲ. ಹಾಗಂತ ಅವಳು ತನ್ನನೇ ಬಿಟ್ಟು ಬದುಕೋದು ಸರಿನಾ? ನೀವೇ ಹೇಳಿ. ನಿಮ್ಮ ಮಾತಿಂದೆ ಇರೋ ದುಃಖ, ಕಾಳಜಿ ಎಲ್ಲ ನಮಗೂ ಅರ್ಥ ಆಗುತ್ತೆ. ಆದರೆ ನಮ್ಮ ನಡವಳಿಕೆ ಹಿಂದೆ ಇರೋ ಉದ್ದೇಶ ನಿಮಗೆ ಅರ್ಥ ಆಗಬೇಕು ಅಷ್ಟೇ. ಬೇಜಾರು ಮಾಡ್ಕೋಬೇಡಿ ಸುನಂದ, ಇವತ್ತು ಹಬ್ಬ, ಯುಗಾದಿ ಹಬ್ಬ. ಈ ಕೋಪ ಎಲ್ಲ ಬಿಟ್ಟು ನಿಮ್ಮಕ್ಕ ನಿಮಗೆ ಎಣ್ಣೆ ಹಚ್ಚುತ್ತಿದ್ದಾಳೆ ಅಂತ ನೀವು ಹಚ್ಚಿಸ್ಕೊಳ್ಳಿ ಅಂತ ಹೇಳಿದಾಗ ಸುನಂದ ಏನು ಮಾತಾಡೋದೇ ಇಲ್ಲ. ಆಗ ಕುಸುಮ, ಇವ್ರು ನನ್ನ ಮಾತಿಗೆ ಒಪ್ಕೊಂಡಿದ್ದಾರೆ ಅಂತೇಳಿ ಅವ್ರ ನೆತ್ತಿಗೆ ಎಣ್ಣೆ ಹಾಕಿ ತಡ್ತಾ ಇರ್ತಾರೆ. ಇದನ್ನ ನೋಡಿ ಮನೆಯವರೆಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಆಗ ಸುಂದ್ರಿ, ಇದು ಅಪಾರವಾದ ಸಂಗಮ, ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ಎಲ್ಲರೂ ನಕ್ಕಿ ಚಪ್ಪಾಳೆ ಹೊಡಿತಾ ಇರ್ತಾರೆ. ಇನ್ನೊಂದು ಕಡೆ ಶ್ರೇಷ್ಠ ತಾಂಡವ್ಗೆ ನೆತ್ತಿಗೆ ಎಣ್ಣೆ ತಿಕ್ತಾ ಇರ್ತಾಳೆ. ಯಾವನ್ ಕಂಡಿಡಿದ್ನೋ ಇದನ್ನೆಲ್ಲ, ಸಿಗೋದೊಂದು ರಜಾ, ಅದರಲ್ಲೂ ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂದರೆ ಈ ಹಬ್ಬ ಬೇರೆ, ಎಣ್ಣೆ ಹಚ್ಚೋದು ಬೇರೆ, ಇದನ್ನೆಲ್ಲ ಯಾವನ್ ಕಂಡಿಡಿದ್ನೋ ಅವನಿಗೆ ಹೊಡಿಬೇಕು ಅಂತ ಮನಸ್ಸಲ್ಲೇ ಬೇಕು ಅಂತ ಇರ್ತಾಳೆ. ಈ ಕಡೆ ತಾಂಡವ್, ಶ್ರೇಷ್ಠ ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ತಾ ಇದೆಯಾ ಗೊತ್ತಾ, ಆಫೀಸಲ್ಲೂ ಸಖತ್ತ ಕೆಲಸ ಮಾಡ್ತೀಯಾ, ಮನೇಲೂ ಸೂಪರಾಗಿ ಕೆಲಸ ಮಾಡ್ತೀಯಾ ಶ್ರೇಷ್ಠ, ಯು ಆರ್ ದ ಬೆಸ್ಟ್ ವೈಫ್. ಹೇಳ ಶ್ರೇಷ್ಠ, ನೀನು ನನ್ನ ಲೈಫಲ್ಲಿ ಬೆಸ್ಟ್ ಚಾಯ್ಸು ಅಂತ ತಾಂಡವ್ ಹೇಳ್ತಾ ಇರ್ತಾನೆ. ಆಗ, ಥ್ಯಾಂಕ್ ಯು ಸೋ ಮಚ್ ತಾಂಡವ್, ಇದನ್ನೆಲ್ಲ ಮಾಡ್ತಾ ಇರೋದು ನಾನು ನಿನಗೋಸ್ಕರನೇ. ಏನೇ ಆಗಲಿ ತಾಂಡವ್, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ. ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ತಾಂಡವ್, ಹೀಗೆ ನಿನ್ನ ಜೊತೆನೇ ಇರ್ತೀನಿ ಯಾವಾಗಲೂ ಅಂತಾಳೆ ಶ್ರೇಷ್ಠ. ಓಹೋ, ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ ಅಂತ ತಾಂಡವ್ ಕೇಳ್ತಾನೆ. ಆಗ ಶ್ರೇಷ್ಠ, ಹಾಗಾದರೆ ನಾನೊಂದು ಕೇಳ್ತೀನಿ, ನೀನು ಅದನ್ನು ಮಾಡಬೇಕು, ಓಕೆನಾ ಅಂತ ತಾಂಡವ್ ಹೇಳ್ತಾನೆ. ಆಯ್ತು ತಾಂಡವ್, ನೀನೇನು ಬೇಕಾದ್ರೂ ಹೇಳು, ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಹೌದಾ, ಹಾಗಾದರೆ ಇವತ್ತು ನನಗೋಸ್ಕರ ಒಳ್ಳೆ ಹಬ್ಬದೂಟನ ಮಾಡು, ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ, ಹಬ್ಬದೂಟ ರೆಡಿ ಮಾಡು ಅಂತ ತಾಂಡವ್ ಹೇಳಿದ ತಕ್ಷಣ ತುಂಬಾ ಶ್ರೇಷ್ಠಂಗೆ ಶಾಕ್ ಆಗುತ್ತೆ. ಆಗ ಶ್ರೇಷ್ಠ, ಅಯ್ಯೋ ಇದು ಬೇರೆನಾ, ಎಲ್ಲಿಂದ ತರಿಸ್ಲಪ್ಪ ಹಬ್ಬದ ಅಡುಗೆನ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ತಾಂಡವ್, ಅನಿ ಏನಂದೆ, ಏನು ಯೋಚನೆ ಮಾಡ್ತಾಯಿದ್ದೆ, ಏನೋ ಗೊಣಗ್ದಂಗಿತ್ತು ಅಂತ ಕೇಳ್ತಾನೆ. ಏನಿಲ್ಲ ತಾಂಡವ್, ನೋಡೋಣ ಅಂದೆ, ನಿಂದು ಹೆಡ್ ಮಸಾಜ್ ಮುಗಿಲಿ ಆಮೇಲೆ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ತಾಂಡವ್, ಸರಿ ಶ್ರೇಷ್ಠ ಅಂತಾನೆ. ಈ ಕಡೆ ತನ್ವಿ ಮತ್ತು ತನ್ವಿ ಗ್ಯಾಂಗ್ ಎಲ್ಲ ರೆಸಾರ್ಟ್ಗೆ ಬಂದಿರ್ತಾರೆ. ಆ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾರೆ. ತನ್ವಿ, ಸ್ವಿಮ್ಮಿಂಗ್ ಪೂಲ್ ಇದೆ, ಆಟ ಆಡೋಣ ಬಾರೆ ಅಂತ ಎಲ್ಲರೂ ಕರೀತಾರೆ. ಆಗ ಆಮೇಲೆ ಆಟ ಆಡೋಣ ಕಣೆ ಅಂತ ತನ್ವಿ ಹೇಳ್ತಾಳೆ. ಅದೇ ಟೈಮಲ್ಲಿ ಹುಡುಗರ ಗ್ಯಾಂಗು ಅಲ್ಲಿಗೆ ಬರುತ್ತೆ. ಈ ತನ್ವಿ ಗ್ಯಾಂಗ್ನ ನೋಡಿಕೊಂಡು ರೇಗ್ಸೋಕ್ಕೆ ಶುರು ಮಾಡ್ತಾರೆ. ಆಗ ತನ್ವಿ, ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾಳೆ. ಗೊತ್ತಿಲ್ಲ ಕಣೆ, ನಾವೆಲ್ಲ ಬರೋದು ಗೊತ್ತಾಗಿ ಅವರು ಬಂದಿರಬೇಕು ಅಂತ ತನ್ವಿ ಫ್ರೆಂಡ್ ಹೇಳ್ತಾಳೆ. ಸರಿ ಆಯಿತು, ಅವ್ರಿಷ್ಟಕ್ಕೆ ಅವ್ರಿರಲಿ, ನಾವೇನಾದ್ರು ಮಾಡ್ಕೊಳ್ಳಿ, ನಮ್ಮ ಪಡೆಗೆ ನಾವು ಇದ್ಬಿಡೋಣ, ನಾವೆಲ್ಲರೂ ಜೊತೆಗೆ ಇರಬೇಕು ಅಂತ ತನ್ವಿ ಹೇಳ್ತಾಳೆ. ಸರಿ ಕಣೆ, ಆಯಿತು, ನಾವೆಲ್ಲರೂ ಜೊತೆಗೆ ಇರೋಣ. ಈ ಕಡೆ ಭಾಗ್ಯ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಆರತಿ ಬೆಳಗ್ಗೆ ಮನೆಯವ್ರಿಗೆಲ್ಲರಿಗೂ ಆರತಿ ಕೊಟ್ಟು ನಂತರ ಬೇವು ಬೆಲ್ಲ ತೊಗೊಂಬಂದು, ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಇವತ್ತು ಮಾತ್ರ ಅಲ್ಲ, ಯಾವತ್ತಿಗೂ ಹೀಗೆ ಇರಲಿ, ನಾವೆಲ್ಲರೂ ಸಿಹಿನ ಎಷ್ಟು ಖುಷಿಯಿಂದ ಸ್ವೀಕಾರ ಮಾಡ್ತೀವೋ ಕಹಿನೂ ಅಷ್ಟೇ ಖುಷಿಯಿಂದ ಸ್ವೀಕಾರ ಮಾಡೋ ಥರ ಆಗಲಿ. ಈಗ ನಮ್ಮೆಲ್ಲರ ಜೀವನದಲ್ಲಿ ಸಿಹಿಗಿಂತ ಕಹಿನೇ ಜಾಸ್ತಿ ಇದೆ, ಆ ಕಹಿ ಎಲ್ಲ ಹೋಗಿ ನಮ್ಮ ಜೀವನ ಸಿಹಿ ಆಗಲಿ, ನಾವೆಲ್ಲರೂ ಒಟ್ಟಾಗಿ ಬರೋ ಸಮಸ್ಯೆನ ಎದುರಿಸೋಣ, ಬರೋ ಕಷ್ಟಗಳನ್ನೆಲ್ಲ ನಾವೆಲ್ಲ ಸೇರಿ ನೆಮ್ಮದಿಯಿಂದ ತಾಳ್ಮೆಯಿಂದ ಎದುರಿಸೋಣ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಈ ಕಡೆ ರೆಸಾರ್ಟಲ್ಲಿ ತನ್ವಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗ ಬಂದು ಕೈ ಅಡ್ಡ ಹಾಕಿ ಅವಳು ತಡಿತಾನೆ. ಹಾಯ್ ತನ್ವಿ ಅಂತ ಹೇಳ್ತಾನೆ ಹುಡುಗ. ಆಗ ತನ್ವಿ, ಹಾಯ್ ಪೃಥ್ವಿ ಅಂತಾಳೆ. ತನ್ವಿ, ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳಿದಾಗ ಇದನ್ನು ಕೇಳಿಸ್ಕೊಂಡು ತನ್ವಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಭಾಗ್ಯ ಮನೆಯವರೆಲ್ಲರಿಗೂ ಬೇವು ಬೆಲ್ಲ ಕೊಡ್ತಾರೆ. ಆಗ ಧರ್ಮ, ಮಗಳೇ ಸರಿಯಾಗಿ ಹೇಳ್ದೆ, ಪ್ರಯತ್ನ ಅನ್ನೋದಿದ್ರೆ ನಾವೇನು ಬೇಕಾದರೂ ಸಾಧಿಸ್ಬೋದು. ಹಾಗೆ ಭಾಗ್ಯ ಸುನಂದನ್ ಮುಂದೆ ಬಂದು ಬೇವು ಬೆಲ್ಲ ಹಿಡ್ದಾಗ, ಆದರೆ ಏನು ಮಾಡೋದು, ನನ್ನ ಮಗಳ ಜೀವನದಲ್ಲಿ ಬರೀ ಬೇವೇ ಇದೆಯಲ್ಲ ಅಮ್ಮ, ಅದು ಅಂತ ಭಾಗ್ಯ ಹೇಳೋಕೆ ಬರೋಷ್ಟರಲ್ಲೇ ಫೋನ್ ರಿಂಗ್ ಆಗುತ್ತೆ. ಹೌದು ಸರ್, ಕೈ ತುತ್ತು ಮನೆ ಸರ್ವಿಸೇ, ಖಂಡಿತ ಮಾಡ್ಕೊಡ್ತೀವಿ ಸರ್, ಹಬ್ಬದ ಊಟನೇ ಮಾಡ್ಕೊಡ್ತೀವಿ, ಎಷ್ಟು ಜನಕ್ಕೆ ಅಂತ ಹೇಳಿ ಸರ್. ಆಯಿತು ಸರ್, ಓಕೆ ಸರ್, ಮಾಡ್ಕೊಡ್ತೀವಿ ಸರ್, ಥ್ಯಾಂಕ್ ಯು ಸರ್ ಅಂತ ಭಾಗ್ಯ ಫೋನಲ್ಲಿ ಮಾತಾಡಿ ಫೋನ್ ಕಟ್ ಮಾಡ್ತಾಳೆ. ಆಗ ಪೂಜೆ ಬಂದ್ಬಿಟ್ಟು, ಏನಾಯ್ತಕ್ಕ, ತುಂಬಾ ಖುಷಿಯಾಗಿದೆಯಾ? ಗುಂಡಣ್ಣನು ಕೂಡ, ಏನಮ್ಮ ಏನಾಯಿತು, ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾನೆ. ಗುಡ್ ನ್ಯೂಸ್ ಏನಮ್ಮ ಅಂತ ಗುಂಡಣ್ಣ ಕೇಳ್ತಾನೆ. ಹೌದು ಮಗನೇ, ಗುಡ್ ನ್ಯೂಸೇ, ತುಂಬ ದೊಡ್ಡ ಗುಡ್ ನ್ಯೂಸೇ ಅಂತ ಹೇಳಿದಾಗ, ಏನಾಯಿತು ಮಗಳೇ, ಏನಮ್ಮ ಅದು ಅಂತ ಧರ್ಮ ಅವ್ರು ಕೇಳ್ತಾರೆ. ಇಷ್ಟು ದಿನ ನಾವು ಪಟ್ಟಿದ ಕಷ್ಟಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ, ಈ ಅವಕಾಶನ ನಾವು ಚೆನ್ನಾಗಿ ಬಳಸ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಅವಕಾಶ ನಮಗೆ ಸಿಗುತ್ತೆ ಮಾವ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ.
ಅದು ಏನಂತ ಬಿಡಿಸಿ ಹೇಳ್ಬಾರ್ದಾ? ಒಳ್ಳೆ ಒಗಟೊಗಟಾಗಿ ಹೇಳ್ತೀಯ ನೀನು ಅಂತ ಕುಸುಮ ಹೇಳ್ತಾರೆ. ಆಗ ಭಾಗ್ಯ, ಅತ್ತೆ ಯುಗಾದಿ ಹಬ್ಬಕ್ಕೆ ಚೆನ್ನಾಗಿ ನಾವೇ ಅಡುಗೆ ಮಾಡ್ಕೊಡ್ಬೇಕಂತೆ. ಈ ಅಡುಗೆ ಏನಾದರೂ ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಇನ್ನು ಮುಂದೆ ನಮಗೆ ಆರ್ಡ್ರ್ ಕೊಡ್ತಾರಂತೆ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಸುಂದ್ರಿ, ಸೂಪರ್ ಭಾಗ್ಯ, ಏನೋ ಹಬ್ಬದ ಅಡುಗೆನೇ ಮಾಡ್ತಾ ಇದೆಯಾ? ಹಬ್ಬದ ದಿನನೇ ಲಾಟ್ರಿ ಹೊಡೆದಿದೆ ನಿನಗೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಬಿಡು ಅದೇ ಅಡುಗೆನ, ನನಗೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತಿನ್ನೋಕ್ಕೆ ಸಿಗುತ್ತೆ ಅಂತ ಸುಂದ್ರಿ ಹೇಳ್ತಾಳೆ. ಖಂಡಿತ ಮಾಡ್ತೀನಿ ಸುಂದ್ರಕ್ಕ, ಆದರೆ ಕೆಲಸ ತುಂಬ ಇದೆ. ಎಲ್ಲರೂ ಪಟ್ಪಟ ಅಂತ ಕೆಲಸ ಮಾಡಬೇಕು ನನ್ನ ಜೊತೆ ಸೇರ್ಕೊಂಡು ಅಂತ ಭಾಗ್ಯ ಹೇಳ್ತಾಳೆ. ಅಯ್ಯೋ, ಅದನ್ನು ಬೇರೆ ಕೇಳ್ತಾ ಇದೆಯಲ್ಲ ಭಾಗ್ಯ ನೀನು. ಎಲ್ಲರೂ ಸೇರಿ ಪಟಪಟ ಅಂತ ಮುಗಿಸ್ಬಿಡೋಣ ಅಂತ ಸುಂದರಿ, ಪೂಜಾ ಎಲ್ಲ, ಗುಂಡಣ್ಣ ಎಲ್ಲ ಸೇರ್ಕೊಂಡು ಹೇಳ್ತಾರೆ. ಆಗ ಸುನಂದ ಮತ್ತೆ ಶುರು ಮಾಡ್ಕೊಂತಾಳೆ. ನೋಡು ಭಾಗ್ಯ, ಇವತ್ತೊಂದಿನ ನಿನಗೆ ಊಟದ ಆರ್ಡ್ರ್ ಸಿಕ್ಕಿದೆ. ಇದನ್ನೇ ದೊಡ್ಡ ಗೆಲುವು ಅನ್ಕೊಂಬೇಡ. ಇವತ್ತೊಂದಿನ ಖುಷಿ ಪಡಬೇಡ ಅಂತ ಸುನಂದ ಹೇಳ್ತಾಳೆ. ಆಗ ಭಾಗ್ಯ, ಅಮ್ಮ ನಿನಗೆ ನಾನು ಅವತ್ತೇ ಹೇಳಿದ್ದೀನಿ, ನಾಳೆ ಏನಾಗುತ್ತೋ ಏನೋ ಅಂತ ಯಾರಿಗೂ ಗೊತ್ತಿಲ್ಲ ಅಮ್ಮ. ಇವತ್ತಿನ ದಿನನ ನಾವು ಗಿಫ್ಟ್ ಅಂತ ಬದುಕ್ತಾ ಇದ್ದೀವಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಧರ್ಮ, ಸುನಂದ ಅವರೇ, ಇವತ್ತು ಯುಗಾದಿ, ಇದು ನಮಗೆ ಹೊಸ ವರ್ಷದಲ್ಲಿ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆಯಲ್ವಾ? ಭಾಗ್ಯ ಪಡ್ತಾ ಇರೋ ಕಷ್ಟಕ್ಕೆ ಒಳ್ಳೆ ಪ್ರತಿಫಲನೆ ಸಿಗ್ತಾ ಇದೆ. ಜೀವನದಲ್ಲಿ ಇವತ್ತಿಂದ ಒಳ್ಳೆ ಪರ್ವ ಕಾಣಿಸ್ತಾ ಇದೆ. ಎಲ್ಲದೂ ಒಳ್ಳೇದಾಗುತ್ತೆ ಸುನಂದ ಅವರೇ, ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಧರ್ಮ ಹೇಳ್ತಾರೆ. ಭಾಗ್ಯ ಕೂಡ ಇವತ್ತು ಹೊಸ ವರ್ಷ, ಹೊಸ ಆರಂಭ. ಎಲ್ಲರೂ ಬನ್ನಿ ಬೇಗ ಬನ್ನಿ ಖುಷಿಯಿಂದ ಅಡುಗೆ ಮನೆ ಕಡೆ ಹೋಗ್ತಾರೆ. ಈ ಕಡೆ ತನ್ವಿ ತುಂಬ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಹುಡುಗರೆಲ್ಲ ಅವಳನ್ನೇ ಗುರಾಯಿಸಿ ನೋಡ್ತಾ ಇರ್ತಾರೆ. ಅಲ್ಲಿಗೆ ತನ್ವಿ ಫ್ರೆಂಡ್ಸ್ ಎಲ್ಲ ಬಂದು, ತನ್ವಿ ಬಾ ಎಂಜಾಯ್ ಮಾಡೋಣ ಅಂದಾಗ, ಇಲ್ಲ ಕಣ್ರೆ ನನಗೆ ಯಾಕೋ ಮೂಡಿಲ್ಲ, ನೀವು ಹೋಗಿ ಮಾಡಿ ಅಂತಾಳೆ. ಅಂತ ತನ್ವಿ ಹೇಳ್ತಾಳೆ, ಇಲ್ಲ ಕಣೆ, ನಾವು ಬಂದಿರೋದೇ ಎಂಜಾಯ್ ಮಾಡೋಕ್ಕೆ, ನೀನು ಬರಲೇಬೇಕು ಅಂತ ತನ್ವಿ ಫ್ರೆಂಡ್ ಹೇಳ್ತಾಳೆ. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಡ್ಯಾನ್ಸ್ ಮಾಡೋಣ ಬಾರ ಅಂತ ತನ್ವಿ ಫ್ರೆಂಡ್ ಕರೀತಾಳೆ. ಇಲ್ಲ ಹೋಗಿ, ನನಗೆ ಡ್ಯಾನ್ಸ್ ಬರಲ್ಲ, ನೀವು ಮಾಡೋಗ್ರಿ ಅಂತಂತಾಳೆ. ಸುಳ್ಳೆಲ್ಲ ಹೇಳೋ ಆಗಿಲ್ಲ, ನಿನಗೆ ಡ್ಯಾನ್ಸ್ ಬರುತ್ತೆ ಬಾ ಅಂತೇಳಿ ತನ್ವಿನ ಒತ್ತಾಯದಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ಕಡೆ ಹುಡುಗಿಯವರೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾರೆ ಆ ಕಡೆ ಒಂದು ಬ್ಲ್ಯಾಕ್ ಶರ್ಟ್ ಹಾಕೊಂಡಿರೋ ಹುಡುಗ ತನ್ವಿನೇ ಗುರಾಯಿಸ್ತಾ ಇರ್ತಾನೆ. ಹುಡುಗ ತನ್ವಿ ಹತ್ರ ಬಂದು, ತನ್ವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವು ಅಂತ ಹೇಳ್ತಾನೆ. ತನ್ವಿ, ನೀನು ಒಬ್ಬಳೇ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ನಾವಿಬ್ರು ಸೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಅಂತಾನೆ. ನೋಡು, ಅವಾಗಿಂದ ಹೇಳ್ತಾ ಇದ್ದೀನಿ, ತುಂಬಾ ಇರಿಟೇಟ್ ಮಾಡ್ತಾ ಇದೆಯಾ, ಸುಮ್ಮನೆ ನಿನ್ ಪಾಡಿಗೆ ನೀನು ಹೋಗು, ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ಹುಡುಗ ಅಲ್ಲಿಗೆ ಬಂದ್ಬಿಟ್ಟು ತನ್ವಿ ಕೈ ಹಿಡಿದು ಹೇಳ್ದು, ಬಾ ತನ್ವಿ ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಅಂತೇಳಿ ತನ್ವಿನ ಹತ್ರ ಹೇಳ್ಕೊತಾನೆ. ಹುಡುಗ ಮುಖದ ಮುಖ ತರ್ತಾ ಇರ್ಬೇಕಾದ್ರೆ ತನ್ವಿಗೆ ಭಯ ಆಗಿ ಅವನ ಕಪಾಳಕ್ಕೆ 4 ಬಾರಿಸ್ತಾಳೆ. ಆಗ ಹುಡುಗ ಸುತ್ತಮುತ್ತ ನೋಡಿ ತುಂಬಾನೇ ಕೋಪ ಮಾಡ್ಕೊತಾನೆ. ಈ ಕಡೆ ನೀಟಾಗಿ ರೆಡಿ ಆಗ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿ ತಾಂಡವ್ ಬರ್ತಾನೆ. ಶ್ರೇಷ್ಠ, ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು ಅಂತ ಕೇಳ್ತಾನೆ. ಆಗ ತಾಂಡವ್, ನೀನು ಏನು ಹೇಳಿದ್ದೆ ತಾಂಡವ್ ಅಂತ ಶ್ರೇಷ್ಠ ಕೇಳ್ತಾಳೆ. ಇವತ್ತು ನನಗೆ ಒಳ್ಳೆ ಹಬ್ಬದ ಊಟ ಬೇಕು, ಮನೆ ಅಡುಗೆ ಬೇಕು ಅಂತ ಹೇಳಿದ್ದೆ ತಾನೇ? ನೀನು ಅಡುಗೆ ಮಾಡಿದ್ದಲ್ಲ, ನಾನು ಆಫೀಸಿಗೆ ತೊಗೊಂಬಂದಿದ್ದಲ್ಲ, ಸೇಮ್ ಅದೇ ಥರನೇ ಇದ್ದರೆ ಸೂಪರ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದೇ ಒಂದು ಸ್ವೀಟ್ ಮಾಡಿಬಿಟ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ತಾಂಡವ ಹೇಳ್ತಾನೆ. ಏನು ಸ್ವೀಟ್ ಬೇರೆನಾ ಅಂತ ಶ್ರೇಷ್ಠ ಗಾಬರಿಯಿಂದ ಕೇಳ್ತಾಳೆ. ಯಾಕೆ ಶ್ರೇಷ್ಠ ಗಾಬರಿ ಆಗ್ತಾ ಇದೆಯಾ? ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಳಿಗೆ ಒಂದು ಸ್ವೀಟ್ ಮಾಡೋದು ಕಷ್ಟನಾ? ಮಾಡೋಗು ಬೇಗ, ನೀನೊಬ್ಳೇ ಏನು ಮಾಡಬೇಡ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಓಕೆನಾ ಅಂತ ತಾಂಡವ ಹೇಳ್ತಾನೆ. ಅಲ್ಲ ತಾಂಡವ್, ಈಗ ಆಲ್ರೆಡಿ ಲೇಟ್ ಆಗಿದೆ, ಸಂಜೆ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ಶ್ರೇಷ್ಠ ಮನಸ್ಸಲ್ಲೇ, ಈ ತಾಂಡವ್ಗೆ ಸಂಜೆ ಅಡುಗೆ ಮಾಡ್ತೀನಿ ಅಂತ ಹೆಂಗಾದ್ರೂ ಮಾಡಿ ಒಪ್ಸ್ಬಿಟ್ರೆ ಆ ಸತೀಶ್ಗೆ ಎಲ್ಲಿಂದ ಊಟ ತರಿಸಿದ್ದ ಅಂತ ಕೇಳಿ ಅಲ್ಲಿಂದಲೇ ಊಟ ತರಿಸಿ ಕೊಡ್ಬೋದು ಸಂಜೆಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ತಾಂಡವ್, ಶ್ರೇಷ್ಠ ಈಗೇನು ಟೈಮ್ ಆಗಿಲ್ಲ, ಇವಾಗಲೇ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಹಠ ಮಾಡ್ತಾನೆ. ಆಗ ಶ್ರೇಷ್ಠ, ತಾಂಡವ್ ಈಗಲೇ ಲೇಟ್ ಆಗಿದೆ, ನಾನಿನ್ನು ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ, ಈಗ ನಾವು ಬ್ರೇಕ್ಫಾಸ್ಟ್ನ ಆರ್ಡ್ರ್ ಮಾಡ್ಕೊಂಡು ತಿನ್ನೋಣ, ಸಂಜೆ ನಾನು ನಿನಗೆ ಮಾಡ್ಕೊಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ತಾಂಡವ್, ಇಲ್ಲ ಶ್ರೇಷ್ಠ ಇವಾಗಲೇ ಮಾಡೋಣ, ನನಗೇನು ಹಸಿವಾಗ್ತಿಲ್ಲ, ಬೇಗ ಬಾ ಬೇಗ, ನಾನು ಮಾಡ್ಕೊಡು ಇಬ್ಬರು ಸೇರಿ ಮಾಡೋಣ ಅಂತೇಳಿ ತಾಂಡವ್ ಹೇಳ್ತಾನೆ. ಆಗ ತಾಂಡವ್ ಶ್ರೇಷ್ಠನ ಕೈ ಹಿಡ್ಕೊಂಡು ಅಡುಗೆ ಮನೆ ಕರ್ಕೊಂಡೋಗಿ ಬಿಡ್ತಾನೆ. ಆಗ ಶ್ರೇಷ್ಠ ಗಾಬರಿಯಿಂದ ಅಡುಗೆ ಮನೆ ಸುತ್ತ ನೋಡ್ತಾ ಇರ್ತಾಳೆ. ಈ ಕಡೆ ರೆಸಾರ್ಟ್ಗೆ ಪೊಲೀಸ್ನವ್ರು ಬಂದಿರ್ತಾರೆ. ಪೊಲೀಸ್ನವ್ರು ಬಂದು ಅಲ್ಲಿದ್ದ ಒಬ್ಬನ ಕರೀತಾರೆ. ಬಾರೋ ಇಲ್ಲಿ ಅಂತ ಕರೆದು, ಎಲ್ಲಿ ಮ್ಯಾನೇಜರ್ ಇಲ್ಲಿ, ರೆಸಾರ್ಟ್ ಮ್ಯಾನೇಜರ್ ಇಲ್ಲಿ ಅಂತ ಕೇಳ್ತಾನೆ. ಆ ಮ್ಯಾನೇಜರ್ನ ಬೇಗ ಕರೆಸಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಯಾಕೆ ಸರ್, ಏನು ಪ್ರಾಬ್ಲಮ್ ಅಂದಾಗ, ಏನ್ರಿ ನಿಮ್ಮ ರೆಸಾರ್ಟ್ ಮೇಲೆ ವರ್ಷಕ್ಕೆ 6 ಸರಿ ಕಂಪ್ಲೇಂಟ್ ಬರುತ್ತಲ್ಲ, ಏನು ಇವಾಗ ನೀವು ಕರಿತೀರಾ ನಾನೇ ಹುಡ್ಕೊಂಡು ಹೋಗ್ಲಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ನಾನೇ ಕರಿತೀನಿ ಸರ್ ಅಂತೇಳಿ ಅಲ್ಲಿದ್ದು ಒಬ್ಬ ಮನುಷ್ಯ ಮ್ಯಾನೇಜರ್ನ ಕರೆಯೋಕ್ಕೆ ಅಂತ ಹೋಗ್ತಾನೆ. ಅಲ್ಲಿಗೆ ಮ್ಯಾನೇಜರ್ ಬಂದು, ಸರ್ ಯಾಕೆ ಸರ್, ಏನಾಯಿತು ಸರ್ ಅಂತ ಕೇಳ್ತಾರೆ. ಸಾಹೇಬ್ರಿಗೆ ಒಂದು ಜ್ಯೂಸ್ ತೊಗೊಂಬಾರೋ ಅಂತ ಮ್ಯಾನೇಜರ್ ಹೇಳಿದಾಗ, ನಿಮ್ಮ ಜ್ಯೂಸು ಬೇಡ ಏನೂ ಬೇಡ. ಯಾಕೆ ಸರ್, ಏನಾಯಿತು ಸರ್ ಅಂತ ಮ್ಯಾನೇಜರ್ ಕೇಳಿದಾಗ, ಏನಾಯಿತು ಅಂತ ಬೇರೆ ಕೇಳ್ತೀರಾ, ನಿಮಗೆ ಗೊತ್ತಿಲ್ವಾ, ಆಲ್ರೆಡಿ ನೀವು ತುಂಬ ಸರಿ ವಾರ್ ಮಾಡಿದ್ದೀನಿ, ನಿಮ್ಮ ಮೇಲೆ ಒಂದೇ ಕಂಪ್ಲೇಂಟು, ಇಲ್ಲಿ ಅಕ್ಕಪಕ್ಕ ಎಲ್ಲ ಇಲ್ಲಿ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ,
ಇನ್ನು ಒಂದು ಕಂಪ್ಲೇಂಟ್ ಬಂದರೂ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ರೆಸಾರ್ಟ ಸೀಲ್ ಡೌನ್ ಮಾಡ್ಬಿಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಸುತ್ತ ಕಣ್ಣಾಡಿಸಿದ ತಕ್ಷಣ ಹುಡುಗ ಮತ್ತೆ ಹುಡುಗಿಯರು ಎಲ್ಲ ಕುತ್ತಿತ್ಕೊಂಡು ಮಾತಾಡ್ತಾ ಇರೋದು ನೋಡ್ತಾರೆ. ಆಗ ಇನ್ಸ್ಪೆಕ್ಟರ್, ರೀ ಗಂಗಾಧರ್, ಇವರೆಲ್ಲ ಯಾರು ಅಂತ ಚೆಕ್ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಚಿಕ್ಕ ಚಿಕ್ಕ ಹುಡುಗ ಹುಡುಗಿರ್ ಥರ ಕಾಣ್ತಾರೆ, ಇವ್ರದೆಲ್ಲ ಐಡಿ ಚೆಕ್ ಮಾಡೋಣ, ಕರ್ಕೊಂಬನ್ರಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇನ್ಸ್ಪೆಕ್ಟರ್ ಹೇಳಿ ಅಲ್ಲಿ ಹೋಗಿ ಒಂದ್ ಕಡೆ ಕೂರ್ತಾರೆ. ಅಲ್ಲಿದ್ದ ಮಕ್ಕಳು ಎಲ್ಲ ಬಂದು ಇನ್ಸ್ಪೆಕ್ಟರ್ ಮುಂದೆ ನಿಂತ್ಕೊಂತಾರೆ. ಏನ್ರಿ ಟೀನೇಜರ್ಸ್ ಎಲ್ಲ ಕರೆಸಿ ಪಾರ್ಟಿ ಮಾಡಕ್ ಬಿಟ್ಟಿದ್ದೀರಾ ಇಲ್ಲಿ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಆಗ ಮ್ಯಾನೇಜರ್, ಸರ್ ಇವರೆಲ್ಲ ಮೈನರ್ರೆ, ಇವ್ರ ಮನೆಯವ್ರ ಹತ್ರ ಲೆಟರ್ ತಗೊಂಡೆ ನಾವು ಇವ್ರನ್ನ ರೆಸಾರ್ಟ್ ಒಳಗಡೆ ಬಿಟ್ಟಿರೋದು ಅಂತ ಹೇಳಿದಾಗ, ರೀ ಮೈನರ್ಸ್ನೆಲ್ಲ ಪಾರ್ಟಿ ಮಾಡೋಕ್ಕೆ ಅಲೋ ಮಾಡಬಾರ್ದು ಅಂತ ನಾನು ಅವತ್ತೇ ನಿಮಗೆ ವಾರ್ನಿಂಗ್ ಕೊಟ್ಟಿರ್ಲಿಲ್ವಾ, ಇದ್ದೆ ತಾನೇ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ಅವ್ರ ಅಪ್ಪ ಅಮ್ಮನೆ ಕೊಂಡಿದ್ದಾರೆ ಅಂದಮೇಲೆ ನಾನೇನು ಮಾಡೋಕ್ಕಾಗುತ್ತೆ ಸರ್ ಅಂತ ಮ್ಯಾನೇಜರ್ ಹೇಳ್ತಾರೆ. ಆವಾಗ ಇನ್ಸ್ಪೆಕ್ಟರ್, ರೂಲ್ಸ್ ಏನಿದೆ ಅಂತ ನಾನು ಹೇಳಬೇಕು, ನೀನಲ್ಲ. ನಾನು ನಿಮಗೆ ವಾರ್ನಿಂಗ್ ಕೊಡೋಣ ಅಂತ ಇದ್ದೆ, ಆದರೆ ಇವಾಗ ಯಾರನ್ನೂ ಬಿಡಲ್ಲ. ಅವ್ರ ಮನೆಯಿಂದ ಪೇರೆಂಟ್ಸ್ ಕರ್ಸೋವರೆಗೂ ನಾನು ಯಾರನ್ನೂ ಬಿಡಲ್ಲ. ರೀ ಚಂದ್ರಕಾಂತ್, ಇದೆಲ್ಲ ಐ ಡಿ ಚೆಕ್ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ಮಕ್ಕಳೆಲ್ಲರದು ಐ ಡಿ ಚೆಕ್ ಮಾಡಿ, ಸರ್ ಇವರೆಲ್ಲ ಮೈನರೇ ಇದ್ದಾರೆ ಸರ್ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಸರಿ ಆಯಿತು, ಎಲ್ಲರದು ಕನ್ಸರ್ನ್ ಲೆಟ್ರ್ ಚೆಕ್ ಮಾಡೋಣ, ಎಲ್ಲರದು ಲೆಟ್ರ್ ತೊಗೊಂಬನ್ನಿ, ಇಮಿಡಿಯೇಟಾಗಿ ಬೇಕು. ಸರಿ ಈಗಲೇ ತೊಗೊಂಬರ್ತೀನಿ ಅಂತ ಹೇಳಿ ಮ್ಯಾನೇಜರ್ ಹೋಗಿ ಲೆಟ್ರ್ಗಳನ್ನೆಲ್ಲ ತೊಗೊಂಬರ್ತಾರೆ. ಆಗ ತನ್ವಿಗೆ ಭಯ ಶುರುವಾಗಿ, ಅಯ್ಯೋ ದೇವ್ರೆ ಏನಪ್ಪ ಆಗ್ತಾ ಇದೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಇಲ್ಲೇನೇ ಆದರೂ ಅಮ್ಮಂಗೆ ಮತ್ತು ಪಪ್ಪಂಗೆ ಏನು ಗೊತ್ತಾಗಬಾರ್ದು, ಆ ಥರ ನೋಡ್ಕೊಳಪ್ಪ ದೇವ್ರೆ ಅಂತ ಮನಸ್ಸಲ್ಲೇ ಬೇಡ್ಕೊತಾ ಇರ್ತಾಳೆ. ಸರ್ ನಾವೆಲ್ಲರೂ ಎಲ್ಲ ಪರ್ಮಿಷನ್ ತೊಗೊಂಡೇ ಬಂದಿರೋದು ಸರ್ ಅಂತ ತನ್ವಿ ಹೇಳ್ತಾಳೆ. ನೀವೆಲ್ಲ ಪರ್ಮಿಷನ್ ತೊಗೊಂಬಂದಿರೋದು ನಿಜ, ಆದರೆ ಇಲ್ಲಿ ಪರ್ಮಿಷನ್ ತೊಗೊಂಬಂದರು ಮೈನರ್ಸ್ಗೆ ಒಳಗಡೆ ಎಂಟ್ರಿ ಇಲ್ಲ. ಈಗ ನಿಮ್ಮೆಲ್ಲರ ಮನೆಗೆ ನಾನೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ, ಇದೇನಾದರೂ ಸ್ಕ್ಯಾಮ್ ಆಗಿದ್ರೆ ನಿಮಗೆಲ್ಲ ಆಮೇಲಿದೆ, ನಿಮ್ಮನ್ನೆಲ್ಲ ಆಮೇಲೆ ವಿಚಾರಿಸ್ಕೊತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಷ್ಟೊತ್ತಿಗೆ ಮ್ಯಾನೇಜರು ಫೈಲ್ ತೊಗೊಂಬಂದು ಕೊಡ್ತಾರೆ. ಆಗ ಇನ್ಸ್ಪೆಕ್ಟರ್, ಚಂದ್ರಕಾಂತ್, ಯಾರ್ಯಾರ್ದು ಕನ್ಸರ್ನ್ ಲೆಟ್ರ್ ಇದೆ ಅವ್ರ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಇನ್ಫಾರ್ಮ್ ಮಾಡಿ, ನಾನು ಅವ್ರ ಮನೆಯವ್ರ ಹತ್ರ ಇಲ್ಲೇ ಮಾತಾಡ್ತೀನಿ, ಆಮೇಲೆ ಇವ್ರನ್ನೆಲ್ಲ ಬಿಟ್ಟು ಕಳಿಸಿದ್ರಾಯ್ತು ಅಂತ ಹೇಳ್ತಾರೆ. ನೋಡಿ ನಿಮ್ಮ ಮನೆಯವ್ರು ಬರೋವರೆಗೂ ನೀವು ಯಾರು ಇಲ್ಲಿಂದ ಹೊರಡೋ ಆಗಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡು ತನ್ವಿಗೆ ತುಂಬ ಭಯ ಶುರುವಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ.